ಇನ್ನು ಸದ್ಯಕ್ಕೆ ಉತ್ತರ ಕನ್ನಡದಾದ್ಯಂತ ಆಗ್ತಿರುವಂತಹ ಅವಾಂತರಗಳು, ಅದರಲ್ಲೂ ಶಿರೂರಿನಲ್ಲಿ ಆಗಿರುವಂತಹ ಈ ಗುಡ್ಡ ಕುಸಿತ ಸಂಬಂಧಪಟ್ಟ ಹಾಗೆ ಮಾಂಕಾಳು ವೈದ್ಯ ಮಾತನಾಡಿದ್ದಾರೆ. ಜೊತೆಗೆ ಮೀನುಗಾರರ ಕುಟುಂಬಗಳಿಗೆ ಏನೇನು ತೊಂದರೆ ಆಗ್ತಾ ಇದೆ, ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಮಾಂಕಾಳು ವೈದ್ಯ ಅವರನ್ನ ಮಾತನಾಡಿಸಿದ್ದಾರೆ, ಜಿಲ್ಲಾ ಉಸ್ತುವಾರಿ ಅವರನ್ನ. ಬನ್ನಿ ನೋಡೋಣ. ಕಳೆದೆರಡು ವಾರಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಿರೂರ ಬಳಿ ಗುಡ್ಡ ಕುಸಿತ ಆಗಿತ್ತು. ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾಂಕಾಳು ವೈದ್ಯ ಅವರು ಭೇಟಿ ನೀಡಿದ್ದಾರೆ. ಇಲ್ಲಿರುವಂತಹ ಮೀನುಗಾರರ ಬದುಕು ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಅವರಿಗೆ ಶಾಶ್ವತವಾದಂತಹ ಪರಿಹಾರವನ್ನ, ಅವರಿಗೆ ಸೂರನ್ನ ಕಲ್ಪಿಸುವಂತಹ ಅನಿವಾರ್ಯತೆ, ಈ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಮಾಂಕಾಳು ವೈದ್ಯ ಅವ್ರನ್ನೇ ಮಾತಾಡ್ತಾರೆ. ಸರ್, ಈ ಜನರ ಶಾಶ್ವತ ಪರಿಹಾರಕ್ಕೆ ಯಾವಾಗ ಸರ್ಕಾರ ಮುಂದಾಗುತ್ತೆ? ಈಗ ಈ ಭಾಗದಲ್ಲಿ ಎಲ್ಲಿ ರೆವಿನ್ಯೂ ಇಲಾಖೆ ಜಾಗ ಇದೆ ಅನ್ನಲಿ ನೋಡಿ ಅವರಿಗೆ ಒಂದು 2 ಗುಂಟೆ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡಬೇಕು ಅನ್ನಲಿ ತೀರ್ಮಾನ ಮಾಡಿದ್ದೇವೆ. ಅದು ಈಗಾಗಲೇ ಡಿ ಸಿ ಅವರಿಗೆ, ಎ ಸಿ ಅವರಿಗೆ, ತಹಸೀಲ್ದಾರ್ಗೆ ಎಲ್ಲ ನಾವು ಆದೇಶ ಮಾಡಿದ್ದೇವೆ. ಈಗ ಎಲ್ಲಿದೆ ಅಂತ ನೋಡೋದು ಮಾತ್ರ ಬಾಕಿ. 1 ತಿಂಗಳೊಳಗೆ ನಾವು ಕೊಟ್ಟು ಮತ್ತು ಮನೆಯೂ ಸಹ ಕೊಡ್ತೇವೆ. ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ಕೊಂಡಿದ್ದೇನೆ, 5 ಲಕ್ಷ ರೂಪಾಯಿ ಕೊಡಲೇಬೇಕು ಅಂದೇಳಿ. ಈಗ ನಾವು 1,20,000 ಅವ್ರಿಗೆ ಕೊಟ್ಟು ಫಸ್ಟು ಸ್ವಲ್ಪ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಅಥವಾ ಬಟ್ಟೆ ಕಳ್ಕೊಂಡಿದ್ದಾರೆ ಅದೆಲ್ಲ ನೋಡಿದೆ. ನಾನು ಭಾಳ ಬೇಜಾರಾಯಿತು. ಇಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಆಸ್ತಿ ಮನೆ ಕಳ್ಕೊಂಡವರು ಅಥವಾ ಜಮೀನು ಏನು ಡ್ಯಾಮೇಜ್ ಆಗಿದೆ ಅಥವಾ ಬಲೆ ಅಥವಾ ದೋಣಿ, ಇದು ಎಲ್ಲದಕ್ಕೂ ಅವರಿಗೆ ನಾವು ಪರಿಹಾರ ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡ್ತೇವೆ. ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಮತ್ತೊಂದು ಆತಂಕಕಾರಿ ವಿಚಾರ ಏನಂತಂದ್ರೆ, ಸೆಕೆಂಡ್ ಲೇಯರ್ ಗುಡ್ಡ ಕುಸಿಯುವಂತ ಆತಂಕ ಇದೆ. ಈ ಭಾಗದ ಜನರನ್ನ ತತ್ಕ್ಷಣಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡುವಂತ ಅನಿವಾರ್ಯತೆ ಇದೆ. ಅದ್ರ ಬಗ್ಗೆ ಏನು ಕ್ರಮ ತಗೊಂಡು? ಈಗಾಗಲೇ ನಾವು ವಿನಂತಿ ಮಾಡ್ಕೊಂಡಿದ್ದೇನೆ. ಯಾರಾದರೂ ಯಾರು ರಿಲೇಷನ್ ಇದ್ದಾರೆ ಅಲ್ಲಿ ಹೋಗಿ, ಇಲ್ಲಾಂದರೆ ಕಾಳಜಿ ಕೇಂದ್ರದಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಅಲ್ಲಿ ಬರಬೇಕು ಅಂದೇಳಿ ಹೇಳಿದ್ದೇವೆ. ದಯವಿಟ್ಟು ನಾವು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತೇವೆ, ದಯವಿಟ್ಟು ಇಲ್ಲಿ ಇರೋದು ಮತ್ತೆ ಸರಿ ಅಲ್ಲ ಅಂದೇಳಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗೆ ನಾನು ಖುದ್ದು ಇಲ್ಲಿ ಬಂದಿದ್ದು, ನಾನೇ ಸ್ವತಃ ಬಂದು ಹೇಳಬೇಕು ಅಂದೇಳಿ ಬಂದಿದ್ದೇನೆ. ಯಾವುದೇ ಕಾರಣಕ್ಕೆ ಇವ್ರ ಪರವಾಗಿ ಇರ್ತೇವೆ, ಇವರಿಗೆ ನ್ಯಾಯ ಕೊಡ್ತೇವೆ. ಇದಿಷ್ಟು ಮಾಂಕಾಳು ವೈದ್ಯ ಅವರ ಮಾತು. ಇಲ್ಲಿರುವಂಥ ಜನರು ಆತಂಕ ಪಡುವಂಥ ವಿಚಾರ ಏನಿಲ್ಲ. ಜಿಲ್ಲಾಡಳಿತ ಸಮರ್ಪಕವಾದಂಥ ಏನು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಜನರು ದಯವಿಟ್ಟು ಈ ಭಾಗವನ್ನು ಬಿಟ್ಟು ಸರ್ಕಾರ ನಿಯೋಜನೆ ಮಾಡಿದಂಥ ಜಾಗಕ್ಕೆ ಹೋಗಬೇಕು ಅಥವಾ ಸಂಬಂಧಿಕರ ಮನೆಗೆ ತತ್ಕ್ಷಣಕ್ಕೆ ಹೋಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಕಾರವಾರ.